ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಆಫ್ಟರ್ ಅ ಲಾಂಗ್ ವ್ಲಾಗ್. ಏನು ಇವತ್ತು ಇಷ್ಟೊತ್ತಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಟುಡೇ ಊರಲ್ಲಿ ಹಬ್ಬ. ಸೊ ಯಾವಾಗಲೂ ಹಬ್ಬ ಹಬ್ಬ ಅಂತ ಹೇಳ್ತಾ ಇರ್ತೀನಿ. ಸೊ ಆವಾಗಾಗಿದ್ದು ಚೀನ್ಯದಲ್ಲಿ ಅಪ್ಪನ ಊರಲ್ಲಿ. ಅದು ಇವಾಗ ಮುಲ್ಕಟ್ಟಮ್ಮನ ಹಬ್ಬ, ನಮ್ಮ ಅಮ್ಮನ ಊರು ನಾಗಮಂಗಲದಲ್ಲಿ. ಸೊ ನಾನು ಬೆಳಗ್ಗೆಯಿಂದ ಫುಲ್ ಕಾಲೇಜ್ಗೆ ಹೋಗಿ ಕಾಲೇಜ್ ಮುಗಿಸ್ಕೊಂಡು ಅಲ್ಲಿ ಒಂದು ಟ್ರ್ಯಾಜಿಡಿ ಆಗಿದೆ ಗೈಸ್. ನಾನು ಲೆಹೆಂಗಾ ಹಾಕೋಬೇಕು ಅಂತ ಅಂದ್ಬಿಟ್ಟು ಹೊಲ್ಸಕ್ಕೆ ಕೊಟ್ಟಿದ್ದೆ, ಆ ಆಂಟಿ ಹೊಲ್ದೇ ಇಲ್ಲ. ಅದರಿಂದ ಸ್ವಲ್ಪ ಡಿಲೇ ಆಗ್ತಿದೆ ಹೋಗೋದು. ಸೊ ಇಲ್ಲ ಬೆಳಗ್ಗೆನೇ ಹೋಗ್ತಿದ್ದೋ ಊರಿಗೆ, ಮತ್ತು ಇಲ್ಲ ಬೆಳಗ್ಗೆನೇ ಹೋಗ್ತಿದ್ದೋ ಊರಿಗೆ. ನಾಳೆ ಹಬ್ಬ, ವೆಡ್ನೆಸ್ಡೇ ಹಬ್ಬ. ಲಾಸ್ಟ್ ಟೈಮು ಮಿನಿ ವ್ಲಾಗ್ ಮಾಡಿದೆ, ಈ ಸಲ ಲಾಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಮಿಸ್ ಮಾಡಿದೆ ಎಲ್ಲ ನನ್ನ ವ್ಲಾಗ್ ನೋಡಿ. ಇವಾಗೇನು ಅಪ್ಡೇಟ್ ಅಂದರೆ, ಇವಾಗ ಎಲ್ಲ ರೆಡಿಯಾಗಿ ಕಾಲೇಜ್ ಮುಗಿಸ್ಕೊಬಂದು ಸ್ನಾನ ಮಾಡಿ ಇವಾಗ ಹೊರಟಿದ್ದೀವಿ. ಸೊ ಲೆಟ್ಸ್ ಗೋ. ಊರಿಗೆ ಹೋಗಿ, ನಮ್ಮ ಊರು ನಾಗಮಂಗಲ ಆಫ್ಟರ್ ಒಂದು 6 months ಲೇಟರ್ ಹೋಗ್ತಾಯಿದ್ದೀವಿ. ಸೊ ವೆಲ್ಕಮ್ ಬ್ಯಾಕ್ ಆ್ಯಂಡ್ ಲೆಟ್ಸ್ ಗೋ ಫಾರ್ ವಿಲೇಜ್. ಸೀಟ್ಗೆಲ್ಲ ಚೆನ್ನಾಗಿ ದಿಸ್ತದೆ. ಸೊ ಲೆಟ್ಸ್ ಗೋ. ಸೊ ಫೈನಲಿ ನಮ್ಮ ಅಜ್ಜಿ ಮನೆಗೆ ಬಂದು ನಮ್ಮ ಶಿಷ್ಯನ ಎತ್ಕೊಂಡಿದ್ದೀನಿ. ನಮ್ಮ ಶಿಷ್ಯಂಗೆ ಸೊ ನಮ್ಮ ಪಾಪುಗೆ ಸರಿ ತಿನ್ನಿಸ್ತಾ ಇದ್ದಾಳೆ ನಮ್ಮ ಅಕ್ಕ ರಾಣಿ. ಮೀಶೋ ಮೀಶೋ. ಸೊ ಆಲ್ರೆಡಿ ನಮ್ಮ ದೊಡ್ಡಮ್ಮವರು ತಾನು ಹಾಯ್ ಹಾಯ್. ಓ ಎಷ್ಟು ಚೆನ್ನಾಗಿ ಮಾಡ್ತಾಳೆ. ಬೇಡ ತಿನ್ಸು ಬಾ ಹಿಂಗೇನೆ. ಹಾಯ್ ಅಕ್ಕಯ್ಯ. ಹಾಯ್. ಬಿಜಿ ಗರ್ಲ್ ಕೆಲ್ಸಕ್ಕೆ ಸೇರ್ಕೊಬಿಟ್ಟು ಬಿಜಿ ಆಗೋಗಿದ್ದಾಳೆ ನಮ್ಮ ಅಕ್ಕ. ಬಿಜಿ ಗರ್ಲು ಅಪರೂಪಕ್ಕೆ ಸಿಕ್ಕವಳೆ. ಈ ವಿಡಿಯೋ ಮಾಡ್ತಾ ಇರೋ ಬಂದು ಅಡ್ಡ ನಿಂತ್ಕೊತಾರೆ. ಅರ್ಧ ಐತೆ, ಅರ್ಧ ಬಿಟ್ಟೈತೆ. ಸೊ ನಮ್ಮಮ್ಮ ಅಲ್ಲಿ ಪೂಜೆ ಸಾಮಾನು ತಗೊಬರಕ್ಕೆ ಹೋಗಿದ್ದಾರೆ. ನಮ್ಮ ಡ್ಯಾಡಿ ಫ್ರೆಂಡ್ಸ್ ಜೊತೆ ಹೋಯಿತು, ನಾನು ಇಲ್ಲಿಗೆ ಬಂದೆ. ಎಲ್ರು ಪ್ಯಾಕ್ ಮಾಡಿ ಮಡಗಿದ್ರು. ಇದು ಎಲ್ಲ ಪ್ಯಾಕ್ ಆಗೈತಾನೆ ಅಂದೆ. ಹ್ಞೂ ಅಂತಂದ್ರು ನಾ ಎತ್ಕೊಂಡು ಗಾಡಿಗೆ ಇಟ್ಟೆ. ಲೇಡೀಸ್ ಶಾಪಿಂಗ್ಸ್ ಭಾಷೆನೇ ತಂದಿದ್ದು ನಾನು. ಸೊ ಮೆಹಂದಿ ಕಾರ್ಯಕ್ರಮ ನಡೀತಿದೆ. ಟೈಮ್ ಎಷ್ಟೇ ಮೊನ್ನೆ ಆನ್ ಮಾಡೇ ಇದು 9:35 ಟೈಮು. ತೋರಿಸಿ ನಿಮ್ಮ ಮೆಹಂದಿನ. ಮೆಹಂದಿ ಕ್ರಾರಿ ನಮ್ಮ ಅಮ್ಮಂಗೆ ನಿನ್ನೆ ಇವತ್ತು ನಮ್ಮ ಅಮ್ಮಂಗೆ ಕಷ್ಟಕ್ಕೆ ಬರಬಾರ್ದು ಅಂತೇಳಿ ನಿನ್ನೆ ರಾತ್ರಿನೇ ಬಿಟ್ಟಿದ್ದೀನಿ. ನಾನು ಬಿಟ್ಟಿರೋದು ಗೈಸ್ ನೋಡಿ. ಆ ಕಡೆ ಚೆನ್ನಾಗಿಲ್ಲ, ಈ ಕಡೆ ಚೆನ್ನಾಗಿದೆ. ಹಿಂದಿದ್ರು ಸೊ ಎಸ್ ಗೈಸ್, ನಾನು ಮೆಹಂದಿ ಬಿಟ್ಕೊಂಡೆ. ಟೈಮ್ ಬಂದು ಆಲ್ಮೋಸ್ಟ್ ಇನ್ನೊಬ್ರು ನಮ್ಮ ಚಿಕ್ಕಮ್ಮಗೆ ಬಿಡಬೇಕು. ಈ ಕೈಗೆ ನನಗೆ ಬಿಟ್ಟರು, ನಾನು ಅವ್ರಿಗೆ ಒಂದು ಕೈಗೆ ಬಿಟ್ಟೆ. ಇವಾಗ ನಾನು ಈ ಕೈಗೆ ಬಿಟ್ಕೊಂಡೆ, ಇವಾಗ ನಮ್ಮ ಚಿಕ್ಕಮ್ಮಗೆ ಒಂದು ಕೈಗೆ ಬಿಡಬೇಕು. ಸೊ ಅದಕ್ಕೆ ಇವಾಗ ಅಲ್ಲಿಂದ ಊರಿಂದ ಬರ್ತಾ ಫುಲ್ ಮೆಸ್ಸಿ ಡೇ ಆಗೋಯ್ತು. ನನಗಂತೂ ಫುಲ್ ತಲೆ ಕೆಟ್ಟೋಗಿರೋ ದಿನ. ಅಂದರೆ ಕಾಲೇಜಿಂದ ಬಂದು ಅಲ್ಲಿ ಲೆಹೆಂಗಾ ಹೊಲಿಯೋಕೆ ಕೊಟ್ಟಿದ್ದೆ, ಆ ಆಂಟಿ ಹೊಲ್ದಿರಲಿಲ್ಲ. ಅಲ್ಲಿ 1 hour ಕಾಯಿಸಿ ನಮ್ಮಪ್ಪ ನಮ್ಮಮ್ಮ ಜಗಳ ಮಾಡಿಕೊಂಡು ನಮ್ಮಪ್ಪ ನನಗೆ ಬೈದು ಏನೇನೋ ಇಶ್ಯೂ ಆಗಿ ಅಲ್ಲಿಂದ ಬರ್ತಾ ನಂಗೆ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ಅದಕ್ಕೆ ಇಲ್ಲಿ ಬಂದಾಗೂ ಏನೂ ಮಾಡಿಲ್ಲ. ಸುಮ್ಮನೆ ಅಲ್ಲಿ ಇಲ್ಲಿ ಎಷ್ಟೊಂದು ಕೆಲಸಗಳೆಲ್ಲ ಮುಗಿಸ್ಕೊಂಡು ಓಕೆ ಬಿಟ್ಟಾಕು ಅಂತ ಅಂದ್ಬಿಟ್ಟು ಎಲ್ರು ಇವಾಗ ಕೂಲಾಗಿ ಮೆಹಂದಿಗಳೆಲ್ರಿಗೂ ನನ್ನ ತಂಗಿ ಇಲ್ಲಿ ಎಲ್ರಿಗೂ ಮೆಹಂದಿ ಬಿಟ್ಟು ಎಲ್ಲ ಒಂದು ಗ್ಯಾಂಗು ಅವರು ನಮ್ಮ ಕಾಕೋರ ಮನೆಗೆ ಹೋದ್ರು, ಒಂದು ಗ್ಯಾಂಗು ನಮ್ಮ ದೊಡ್ಡಮ್ಮನ ಮನೆಗೆ ಹೋದ್ರು, ಒಂದು ಗ್ಯಾಂಗ್ ಇಲ್ಲೇ ಐತೆ. ಸೊ ಇವಾಗ ತಿಂದು ಆಲ್ಮೋಸ್ಟು 10:30, 11, 11:30 ಆಗುತ್ತೆ ನಾವು ಮಲ್ಕೊಳ್ಳೋ ಅಷ್ಟರಲ್ಲಿ. 10:30 ನಾವು ಮಲ್ಕೊಳ್ಳೋ ಅಷ್ಟರಲ್ಲಿ 11 ಗಂಟೆ 11:30 ಆಗುತ್ತೆ. ಇನ್ನೂ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳಬೇಕು? 3 ಗಂಟೆ 2 ಗಂಟೆ 2 ಗಂಟೆಗೆ ಎದ್ದೇಳಬೇಕು. ಮತ್ತು ಏನು ದೇವ್ರು ಎಷ್ಟು ಗಂಟೆಗೆ ಬರುತ್ತೆ?
ನಾವು ರೆಡಿ ಆಗೋಷ್ಟಲ್ಲ ಒಂದು 2 ಅವರ್ ಬೇಕು. 2 ಅವರ್ ಬೇಕು ನಾವು ರೆಡಿಯಾಗಿ ದೇವ್ರು ಬರೋಷ್ಟರಲ್ಲಿ. ಹಾಂ, ಇವ್ರದ್ದು ಇನ್ನೊಂದು ಕೆಲಸಗಳು, ಇವ್ರದ್ದು ತೆಂಬಿಟ್ಗಳು ಮಾಡಬೇಕು. ಮತ್ತು ಒಂದು 4 ಗಂಟೆ ಅಷ್ಟರಲ್ಲಿ ಬರುತ್ತೆ ಮಮ್ಮಿ. 4 ಗಂಟೆ ಅಷ್ಟರಲ್ಲಿ ಬರುತ್ತೆ. ಅಷ್ಟೊತ್ತಲ್ಲಿ ಒಂದು ನ್ಯಾಪ್ ತೊಗೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಮತ್ತೆ ರೆಡಿಯಾಗಿ ಸಿಗುವ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಗುಡ್ ನೈಟ್. ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಅವಾಗ ದೊಡ್ಡ ಮನೆ ಆಯ್ತದೆ, ಏನ ಮನೆ ಸಿಕ್ಕೇ ಇರುತ್ತೆ. ಏಯ್ ಸೌಂಡ್ ಕಮ್ಮಿ ಕೊಡಲ್ಲ. ಪಪ್ಪ ಕಟ್ಟಿಸ್ತಾನಲ್ಲ, ಹಾಂ, ಅವಾಗ ದೊಡ್ಡ ಮನೆ ಇರುತ್ತೆ. ನಮ್ಮ ಜಾನಕಿ ನೋಡಿ ಕುತ್ಕೊಂಡು 1 kg 2 kg ಹೂವು ಸೊ ಹೂವು ಕಟ್ತಾ ಇದ್ದಾರೆ. ಅಲ್ಲಿ ನಮ್ಮ ಜಾನಕಿ ಅವರು ಪೂಜೆ ಮಾಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಇಲ್ಲೊಬ್ಬವನೇ ಮತ್ತೆ ಶೋಭಕ್ಕ ನಮ್ಗೆ ಅತ್ತಿಗೆ ಎಲ್ಲ ಕಣೆ, ಅತ್ತೆ. ಅಲ್ಲಿ ಒಬ್ಬ ಸೋಂಬೇರಿಸಿದ್ದ. ಅಲೋ ಪಿಕ್ಕಿ, ಎಷ್ಟೊತ್ತು ಗಂಟೆ ಇಲ್ಲೇ ಕೂತಿದ್ದ ನಾಯಿ ಕೂತಂಗೆ. ಇವಾಗ ಹೋಗಿ ಮಲ್ಕೋಬಿಟ್ಟ. ಓಯ್ ಎತ್ತು ಕತ್ತವಸಿ. ಏ ನೋಡಲೇ ಶಿಷ್ಯ, ಅಮ್ಮ ಅವ್ನು ಕೊಟ್ಟ ಕೊಡ್ಬೇಕು. ಪಿಕ್ಕಿ ಗಿಫ್ಟ್ ಐತೆ ಕಣ ನಿನ್ಗೆ. ಏನ್ ಬೇಕು? ಏನ್ ಬೇಕು? ಗೊತ್ತು ಕಾಯಿ. ಬೆಳ್ಳಿ ಚೈನು. ಜಾಂಕಿ, ನಿನ್ನ ಮೊಮ್ಮಗನ ಗಿಫ್ಟು, ಬರ್ತ್ಡೇ ಗಿಫ್ಟ್. ನಿಮ್ಮ ಮಗಳು ಮದ್ದಿದ ಮಗಳು. ಚೆನ್ನಾಯ್ತಾ? ಇಷ್ಟ ಆಯ್ತಾ? ನೋಡು, ಇಷ್ಟ ಆಯ್ತಾ? ಲೇ ರೋಗ್ದವ್ ನೀವನು ಸಿಂಗ್ಲಿಕ. ಒಣಗ್ತು 1 ನಿಮಿಷ. ಪ್ರಾಬ್ಲಮ್ ಪ್ರಾಬ್ಲಮ್ ನೀನೆಲ್ಲ ಮಾಡ್ಕೊಂಡ್ಬಿಟ್ಟಿದ್ಯಾ, ಕುತ್ಕೊಂಡ್ಬಿಟ್ಟಿದ್ಯಾ. ನಾನು ಸೀರೆ ನೋಡ್ದ, ಸೀರೆ ಚೆನ್ನಾಗೈತೆ ಏನಾರ ಅಂತವಳ ನೋಡಿ. ಏನು ಸೀರೆ ಚೆನ್ನಾಗಿ ಐತೆ. ನನ್ನ ಮಗಳು ಹಂಗ ನೋಡಿ ಚೆನ್ನಾಗೈತೆ ಅಂದ. ಅದು ಸೂಪರ್ ನೋಡ್ರಿ. ನನ್ನ ಜಾಕೆಟ್ ಚೆನ್ನಾಗಿದೆ ನನ್ನ ಜಾಕೆಟ್ ನೋಡ್ದ. ಸೊ ಫೈನಲಿ ನಮ್ಮ ಸಿಂಗ್ಲಿಕ್ಕೆ ಒಂದು ಗಿಫ್ಟ್ ಸಿಕ್ತು. ಬರ್ತಾರೆ ಗಿಫ್ಟ್. ಅದೇನಾ ಚೆನ್ನಾಯ್ತೇನೋ? ಇಷ್ಟ ಆಯ್ತೇನೋ? ಬರ್ತಡೇ ಗಿಫ್ಟು. ಅವ್ನು ಫುಲ್ ನಿದ್ದೆಲ್ಲ, ಅವನೇ ಏನು ಮಾತಾಡ್ತಾನೆ ಅಂತ ಅವ್ನಿಗೆ ಅರ್ಥ ಇದೆಯಲ್ಲ. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಬ್ಲಾಗ್ ಮಾಡ್ತಾರೋ ಟೈಮ್ ಬಂದು ಐ ಥಿಂಕ್ 2:43. ಬೆಳಗಿನ ಜಾವ 2:43ಗೆ ವ್ಲಾಗ್ ಮಾಡ್ತಾಯಿದ್ವಿ. ನಮ್ಮ ಅಜ್ಜಿ ನೋಡಿ ಗಾಯ್ಸ್, ಫುಲ್ಲು ಬ್ಯುಸಿ ಪರ್ಸನ್. ಅಂದರೆ ಓಡಾಡ್ಕೊಂಡು ಎಷ್ಟು ಕೆಲಸ ಮಾಡ್ತಾರೆ. ನಾವು ಮಾಡೋದನ್ನು ಅಷ್ಟು ಕೆಲಸ ಮಾಡ್ತಾರೆ. ಓಡಾಡ್ತಾನೆ ಇರ್ತಾರೆ. ಕೆಲಸ ಅದಂದ್ರೆ ಸುಮ್ಮನೆ ಓಡಾಡ್ತಾನೆ ಇರ್ತಾರೆ. ಕೆಲಸ ಮಾಡ್ತಾ ಇರ್ತಾರೆ ಅಂದರೆ ಓಡಾಡೋದು ಜಾಸ್ತಿ. ಕೆಲಸನೂ ಮಾಡೋದು ಜಾಸ್ತಿ, ಓಡಾಡೋದು ಜಾಸ್ತಿ. ಸೊ ಇವಾಗ ಎದ್ದು ರೆಡಿ ಆಗ್ತಾ ಇದೀವಿ. ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸೊ ತಲೆ ಬಚ್ಕೋಬೇಕು, ಮೇಕಪ್ ಹಾಕೋಬೇಕು ಆ್ಯಂಡ್ ಜ್ಯುವೆಲ್ಸ್ ಹಾಕೋಬೇಕು. ಇನ್ನು ಬೇಜಾನ್ ರೆಡಿ ಆಗೋದಿದೆ. ಸೊ ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಇಲ್ಲಿ ಏನು ಮಾಡ್ತೀನಿ ನೋಡ ಇಲ್ಲಿ ನೋಡ ಮೇಕಪ್ಪು. ನಮ್ಮ ಮಾಮ ಇದು ನೋಡ್ಬಿಟ್ಟು ಈ ನಾಟಕದಲ್ಲಿ ಮೇಕಪ್ ಹಿಂಗೆ ಬಳಸ್ಕೊತಾ ಇದ್ದಿದ್ದು ನಾನು ಅಂತ ಹೇಳ್ಬಿಟ್ಟು. ಸೊ ಮೇಕಪ್ ನಡೀತಾ ಇದೆ. ಇಲ್ಲಿ ನೋಡಿ ಮಿಸ್ಸಿ. ಇಲ್ಲಿ ನಮ್ಮ ಮಮ್ಮಿಯವರು ತೆಂಬಿಟ್ಟಿಗೆ ರೆಡಿ ಮಾಡ್ತಾ ಇದ್ದಾರೆ. ತೆಂಬಿಟ್ಟಿಗೆ ಹೂವು ಚುಚ್ಚಕ್ಕಲ್ವ? ಹಾಂ. ಸೊ ಅಲ್ಲಿ ನನ್ನ ಔಟ್ಫಿಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಆಮೇಲೆ ತೋರಿಸ್ತೀನಿ. ನಮ್ಮ ಅಜ್ಜಿ ಏನು ಮಾಡ್ತಿದ್ಯಾ ಜಾನಕಮ್ಮ? ಎಷ್ಟು ಪಾತ್ರೆ ಜೋಡಿಸ್ಕೊಂಡಿದ್ಯಾ? ಏನನ್ನ ಇದು?
ಮಳೆಯನ್ನು ಆರತಿ ಜೊತೆಗೆ ಇದು ಮಾಡಬೇಕಾ? ಆರತಿ ಜೊತೆ ಮಳೆಯನ್ನು. ಆರತಿ ಜೊತೆಗೆ ಮಳೆಯನ್ನು ಮಾಡ್ತಾ ಇದ್ದಾರೆ. ಸೊ ಇವಾಗಿನ ಅಪ್ಡೇಟ್ ದಿಸ್ ಒನ್. ನಮ್ಮ ಚಿಕ್ಕಮ್ಮ ಬಿಟ್ಟಿರೋ ರಂಗೋಲಿ ಅಲ್ಲೊಬ್ಬ ಶಿಷ್ಯ ಇವಾಗ ಎದ್ದು ಕೂತವನೆ. ಮಾಮ್ಸ್ ಮಾಮ್ ಹಾಯ್. ನಮ್ಮ ಮಾಮ ಸ್ನಾನ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸೊ ಇವಾಗ ನಾನು ರೆಡಿಯಾಗಿ ನಂತರ ಸಿಗುವೆ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಸೊ ಫೈನಲಿ ಗೈಸ್ ರೆಡಿಯಾಗಾಯಿತು. ಬೆಳಕಂತ ಇದ್ದೀನಿ ನಾನು. ಸೊ ಫೈನಲಿ ರೆಡಿಯಾಗಾಯಿತು. ಟಮಟೆ ಸೌಂಡ್ ಕೇಳಿಸ್ತಾ ಇರ್ಬೋದು. ದೇವರು ಬರ್ತಾ ಇದೆ, ಇವಾಗ ಹೋಗಬೇಕು. ಸೊ ಇವಾಗ ನಮ್ಮ ಹುಡುಗಿನೂ ಫುಲ್ ರೆಡಿಯಾಗಾಯಿತು. ನನ್ನ ಔಟ್ಫಿಟ್ ಇವಾಗ ತೋರ್ಸೋಕ್ಕಾಗಲ್ಲ. ಬೆಳಕಾಗಿ ಒಂದು 8-9 ಅಷ್ಟಕ್ಕೆ ಮನೆಗೆ ಬರ್ತೀವಿ, ಆವಾಗ ನನ್ನ ಔಟ್ಫಿಟ್ ಫುಲ್ ತೋರಿಸ್ತೀನಿ. ಸೊ ನಡೀರಿ ಇವಾಗ ಆರತಿ ಎತ್ಕೊಂಡು ಹೋಗ್ಬೇಕು. ನಮ್ಮ ಅಜ್ಜಿ ಬೈತಾ ಇದೆ, ಬೆಳಗ್ಗೆಯಿಂದ ಎದ್ದಾಗಿಂದ ಏನೂ ಮಾಡಿಲ್ಲ ನೀವು, ಬರೀ ರೆಡಿಯಾಗಿರೋದು ಅಷ್ಟೇ ಕೆಲಸ ನಿಮ್ಮದು ಅಂತ ಹೇಳಿ. ಅದು ಅವಾಗ ಎತ್ಕೊಂಡು ಹೊರಡುವ ಬನ್ನಿ. ಸೊ ನಮ್ಮ ಅಜ್ಜಿ ನೋಡಿ ಗೈಸ್, ನಮ್ಮ ಅಜ್ಜಿ ವಯಸ್ಸಾಗಿದ್ದರು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ನಮ್ಮ ಅಜ್ಜಿಗೆ ಮೂರು ತೆಂಬಿಟ್ಟು, ನಮ್ಮದು, ಅಜ್ಜಿದು, ಚಿಕ್ಕಮ್ಮಂದು ತಾನೇ 3 ಜನದ್ದು ತೆಂಬಿಟ್ಟು ಮತ್ತು ಮಡೆ ಆರತಿ ನೋಡಿ. ಎಲ್ಲ ರೆಡಿ ಆಗದೆ ಒಂದು ಎಷ್ಟು ಗೊತ್ತಾ ಗೈಸ್, 5 ಗಂಟೆ. ನಿಮ್ಗಾಗಲಿ ಎದ್ದಾಗ ಟೈಮ್ ತೋರಿಸ್ತೆ ಅಲ್ಲ, ಇವಾಗ ನೋಡ್ರೆ 5 ಗಂಟೆ. ಸೊ ಎಲ್ಲ ಫುಲ್ ರೆಡಿ. ಮಮ್ಮಿ ನಮ್ಮಮ್ಮ ಮೀನಿಸ್ತಾ ಇದ್ದಾರೆ ಗಾಯ್ಸ್. ನಮ್ಮ ಚಿಕ್ಕಮ್ಮ ಸೊ ಅದೇ ಓ ಅಲ್ಲಿ ನಮ್ಮ ಮಾಮ ಮದುವೆ ಗಂಡು. ಹಾಂ ಮದುವೆ ಹೆಣ್ಣು, ಇವರು ಮದುವೆ ಹೆಣ್ಣು. ಅಲ್ಲಿ ನಮ್ಮ ಮಾಮ ನೀನು ಹೆಂಡ್ತಿ ನೋಡಿದ್ರೆ ಇವಾಗ ಫುಲ್ ಫಿದಾಗೋಯ್ತು ನೀನು. ಸೊ ರೆಡಿಯಾಗಾಯಿತು. ಇವಾಗ ಎತ್ಕೊಂಡು ನಮ್ಮ ಅಜ್ಜಿ ಪೂಜೆ ಮಾಡ್ತಾ ಇದ್ದಾರೆ. ಎತ್ಕೊಂಡು ಹೋಗಬೇಕು. ಟಮಟೆ ಸೌಂಡ್ ಬರ್ತಾ ಇದೆ. Plus ang channel. ರಜನಿ ಎತ್ಕೋಬೇಕಲ್ಲ ಅಮ್ಮ ಉಸ್ತಾ ಬಣ್ಣ ಕಲೈಸಾ ನೀನೇ ಮಾಡ ಹಾತಿದ್ದರೆ पटना ताजा तशीच का आज पाय नडताय मनाने कशा गुली पडला देव जावडतो बोलवा मा पुढे जागा ना मी जावने हनी मनकाला तरा होऊन सोडता ಅಜ್ಜಿ 3 ಐತಲ್ಲ ಇನ್ನ. ಆರ್ತಿ ಆರ್ತಿ ಮಾಡೇ ಐತಿ ದಮ್ಮ
ಟೆಂಪಲ್ ದೇವಸ್ಥಾನಕ್ಕೆ ಹೋಗ್ತಾ ಇದೆ. ಸೊ ಫೈನಲಿ ದೇವರೆಲ್ಲ ಹೋಗಿ ಮನೆಗೆ ಇವಾಗ ರೀಚ್ ಆಗಿದ್ದೀವಿ. ಅಲ್ಲಿ ನಡೆದು ಫುಲ್ ನೋವು, ಮನೆಗೆ ಬಂದರೆ ಫುಲ್ ಸೌಂಡು ಗುರು.